ಬಡಾವಣೆಗೆ ಬಂದಿದ್ದೇವೆ. ಇವತ್ತು ಸ್ಥಳದಲ್ಲಿ ನೋಡಬೇಕಾದ್ರೆ ಇವಾಗಲೇ ನಾವು ವೀಕ್ಷಣೆ ಮಾಡಿದ ಪ್ರಕಾರ ಬಹಳಷ್ಟು ಮನೆಗಳು ಇವತ್ತು ಗುಡಿಸಲಲ್ಲಿ ವಾಸ ಮಾಡಿರ್ತಕ್ಕಂಥ ಬಹಳಷ್ಟು ಬಡವರು ನಿರ್ಗತಿಕರಾಗಿ ಇವತ್ತು ಬೀದಿ ಮೇಲೆ ಬರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಮಕ್ಕಳು ಸ್ಕೂಲು, ತಮ್ಮ ಸಾಂಸಾರಿಕ ಜೀವನನೋ ಮತ್ತು ಕಷ್ಟಪಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಜಾಗ ಇದೆಯಪ್ಪ ಅನ್ನುವಂಥ ಕಾರಣಕ್ಕಾಗಿ ಅವ್ರು ಬಂದು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಬಂದಿದ್ದಾರೆ. ಆದರೆ ಏಕಾಏಕಿಯಾಗಿ ಅವ್ರು ಹೇಳೋ ಪ್ರಕಾರ JCBಗಳ ಸದ್ದು ಮಾಡಿಕೊಂಡು ಇವತ್ತು ಎಲ್ಲ ನಮ್ಮ ಮನೆಗಳು ನಾವು ನಮ್ಮ ಪೂರ್ವಜರಿಂದ ಇರ್ತಕ್ಕಂಥ ಈ ಸ್ಥಳಗಳಲ್ಲಿ ನಮ್ಮ ಮನೆಗಳನ್ನು ಒಡೆದು ಹಾಕಿ ಇವತ್ತು ನಮ್ಮ ಜೀವನವನ್ನು ಬೀದಿಗೆ ತಂದಿದ್ದಾರೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳುವಂಥ ಮಾತುಗಳು. ಸೊ ಇವತ್ತು ನಾವು ಇಲ್ಲೇ ವಾಸ ಮಾಡಿರ್ತಕ್ಕಂಥ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀವಿ. ಈಗ ಎಷ್ಟು ವರ್ಷದಿಂದ ನೀವು ವಾಸ ಮಾಡ್ತಿದ್ದೀವಿ ಸರ್? ನಾವು ಬಂದುಬಿಟ್ಟು ಇಲ್ಲಿ 25 ವರ್ಷದಿಂದ ಇದ್ದೀವಿ. 22 ವರ್ಷ ನಾವು 25 ವರ್ಷಕ್ಕೆ ಚಿಕ್ಕಪೇಟೆ ಬರ್ತೀವಿ. 22 ವರ್ಷ ಈ ಜಾಗದಲ್ಲಿ ವಾಸ ಆಗಿದ್ದೀವಿ. ನೀವೇನು ಮನೆಗಳು ಕಟ್ಕೊಂಡಿದ್ದೀರಾ ಅಥವಾ ನಿಮ್ಮ ತಂದೆ ತಾಯಿಗಳು ಮೊದಲೇ ನಿಮ್ಗಿಂತ ಪೂರ್ವದಲ್ಲಿ ಇದ್ದೀರಾ ಅಂತ? ಹೌದು, ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿರೋರೆ. ಅವರು ಇಲ್ಲಿ ಬಾಡಿಗೆ ಮನೆ ಇದ್ದೀವಿ. ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಗ ಇತ್ತು, ಅದಕ್ಕೆ ಸ್ವಲ್ಪ ಶೆಡ್ ಹಾಕ್ಕೊಂಡಿದ್ವಿ. ಸ್ವಲ್ಪ ದಿವಸ ಆಗಿದ್ಮೇಲೆ ಇವಾಗ ಸ್ವಲ್ಪ ಪಾಳು ಬ್ಲಾಕ್ ಎಲ್ಲ ಜೋಡಿಸ್ಕೊಂಡು ಏನೋ ಒಂಥರ ಮನೆ ಕಟ್ಕೊಂಡಿದ್ದೀವಿ. ಸ್ಟಾರ್ಟಿಂಗು ಏನೂ ಮಾಡಿರಲಿಲ್ಲ ಅಂತ. ಸುಮಾರು ಎಷ್ಟು ಮನೆಗಳಿದ್ದೀವಿ ಸರ್ ಇಲ್ಲಿ ನಿಮ್ಮ ಕುಟುಂಬಗಳು? ಸುಮಾರು 60 ಮನೆ ಏನೋ ಐತೆ ಸರ್. 260 ಮನೆ. ಇವಾಗಿನ ಸರ್ಕಾರ ಕಡೆಯಿಂದ ಯಾರಾದರೂ ಆಫೀಸರ್ಸ್ ಬಂದು ನಿಮ್ಗೆ ಇಂಟಿಮೇಷನ್ ಮಾಡಿದ್ರೆ ಏನು ಏಕಾಏಕಿ ಬಂದು JCBಗಳ ತಂದು ಡೆಮಾಲಿಷ್ ಮಾಡಿದ್ರೆ ಏನು? ಈಗಿನ ಜಾವ 6 ಗಂಟೆಗೆ ಕಾರ್ಯಕರ್ತ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಈಗ ಆಮೇಲೆ CM ಅವರು, DCM ಅವರು, ಆಮೇಲೆ ಮಿನಿಸ್ಟರ್ಸ್ ಎಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು 1250 ಮನೆಗಳನ್ನು ನಾವು ಬೈಯಪ್ಪನಹಳ್ಳಿ ಕಡೆಗೆ ಮಾಡಿಕೊಡ್ತೀವಿ ಇವರಿಗೆ ಅಂತ ಹೇಳಿದ್ರು. ಅದಕ್ಕೇನಾದರೂ ಪ್ರೋಸೆಸ್ ಆಯ್ತು ತಮ್ಗೆ ಇಂಟಿಮೇಷನ್? ಇಲ್ಲ ಸರ್, ಅದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಇಲ್ಲ. 1ನೇ ತಾರೀಕಿಗೆ ಕೊಡ್ತೀನಿ ಅಂತಲೂ ಆಗುತ್ತೆ. ನಿಮ್ಗೆ 1ನೇ ತಾರೀಕು ಹೋಗಿ ಇವತ್ತು 4ನೇ ತಾರೀಕು, 5ನೇ ತಾರೀಕು ಅಂತವ್ರೆ. ನಾಳೆ 5ನೇ ತಾರೀಕು, ನಾಳೆ DCM ಅವರು ಇಲ್ಲಿ ಬಂದಿದ್ದಾರಲ್ಲ, ವಿಸಿಟ್ ಮಾಡಿದಾರಲ್ಲ DK ಶಿವಕುಮಾರ್, ಅವಾಗ ಏನಾದರೂ ತಮಗೇನಾದರೂ ಭರವಸೆ ಇಲ್ಲ? ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಆಗಿದೆ, ನೀವೆಲ್ಲ ಒಳ್ಳೇದು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ಈ ಥರ ಎಲ್ಲ ಪಾಪ ನೀವೆಲ್ಲ ಒಂದು ಗುಡಿಸಲು ಹಾಕೊಂಡು ಎಲ್ಲ ಕೂತಿದ್ದೀರ. ಸೊ ಮಳೆನೋ ಗಾಳಿನೋ ಬಿಸಿಲು ಏನಾದರೂ ಬಂದರೆ ನಿಮ್ಮ ಮಕ್ಕಳು ಸೊ ಹೆಂಗೆ ನಡೀತಾ ಇದೆ ಅಂತ ನಿಮಗೆಲ್ಲ ಊಟಕ್ಕೆ ನೀವೇ ಕಣ್ಣಾರಿ ನೋಡ್ತಾ ಇದ್ದೀರಾ ಜೀವನ ಹೆಂಗಿದೆ ಅಂತ. ನಮ್ಮ ತಾರ್ಪಲ್ಗಳು ಯಾರೋ ದಾಡಿ ತಾರ್ಪಲ್ ಕೊಟ್ಟವ್ರೆ, ಕೆಲವರು ಇದು ಕೊಟ್ಟವ್ರೆ ಅಂತ ಅದರಲ್ಲೇ ಜೀವನಗಳು ಮಾಡ್ತಾ ಇದ್ದೀವಿ. ಈಗ ಮುಂದೆ ಏನು ಸರ್ಕಾರದಿಂದ ಮನೆಗಳು ಸರ್ಕಾರದ ಮೇಲೆ ಒಂದು ನಂಬಿಕೆ ಭರವಸೆ ಅಂತ ಐತೆ. ಯಾಕಂದರೆ ನಾವು ಸರ್ಕಾರದವರೇ, ನಾವು ಆಚೆದವ್ರು ಇದ್ದರೆ ನಮಗೊಂಥರ ಭಯ ಇರುತ್ತೆ. ನಾವು ಆಚೆದವರು ನಮ್ಗೆ ಕೊಡ್ತಾರೋ ಇಲ್ಲೋ. ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿ ಬೆಳೆದಿರೋರು. ಇವಾಗ ನಮ್ಗೆ ಕೊಟ್ಟಿಲ್ಲ ಅಂದರೆ ಇನ್ನು ಯಾರಿಗೆ ಕೊಡ್ತಾರೆ? ಆಚೆದವ್ರು ಕೊಡ್ತಾರಾ? ಈಗ ಇನ್ವೆಸ್ಟಿಗೇಷನ್ ಕಡೆಯಿಂದ ಅವರು ಎಲ್ಲ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ಅವ್ರ ಮನೆಗಳಿದ್ರೆ ಅವರಿಗೆ ಮನೆಗಳು ಕೊಡ್ತೇವೆ ಅಂತ ಹೌದು, ನಾವೆಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀರಿ. ನಮ್ಮ ಹತ್ರ ಆಧಾರ್ ಕಾರ್ಡ್ ಬೇಕು ಅಂದರು, ರೇಷನ್ ಕಾರ್ಡ್ ಕೇಳಿದ್ರು, ಕೂಪನ್ ಕಾರ್ಡ್ ಕೇಳಿದ್ರು, ಆಮೇಲೆ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ತೊಗೊಂಡಿದ್ದಾರೆ, ಆಮೇಲೆ ನಮ್ಮದು ID ಕಾರ್ಡ್ ತೊಗೊಂಡಿದ್ದಾರೆ, ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ, ಆಮೇಲೆ ನಮ್ಮದು ಬಂದ್ಬಿಟ್ಟು ಪ್ರಮಾಣ ಪತ್ರ ಅಂತ ಮಾಡಿಸಿದ್ವಿ, ಅದು ತೊಗೊಂಡಿದ್ದಾರೆ. ಇನ್ನಷ್ಟು ಕೆಲವು ಡಾಕ್ಯುಮೆಂಟ್ಗಳು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಕ್ಕಳದು ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಡಿದ್ದಾರೆ, ಅವ್ರದ್ದು ಸ್ಕೂಲ್ TC ತೊಗೊಂಡಿದ್ದಾರೆ, ಅವ್ರದ್ದು ಕೂಡ ಬರ್ತ್ ಸರ್ಟಿಫಿಕೇಟು ತೊಗೊಂಡಿದ್ದಾರೆ. ಇಷ್ಟೆಲ್ಲ ತೊಗೊಂಡಿದ್ದಾರೆ. ಬಟ್ ಇವಾಗ ನಾಳೆ 5 ತಾರೀಕಿಗೆ ನಿಮ್ಗೆ ಹೌದು, 5ನೇ ತಾರೀಕಿಗೆ ಏನೋ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೋ ಆ ದೇವ್ರಿಗೆ ಗೊತ್ತಿರುತ್ತೆ. ಈಗ ಇನ್ನೊಂದು ವಿರೋಧ ಪಕ್ಷದವರು ಏನು ಇದ್ದಾರಲ್ಲ BJP ಅವರು ಬಂದು ವಿರೋಧ ಪಕ್ಷದ ನಾಯಕರು ಬಂದು ವಿಸಿಟ್ ಮಾಡಿದಾಗ ಇಲ್ಲೆಲ್ಲ ಬೇರೆ ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಇಲ್ಲಿ ಯಾರಾದರೂ ನಿಮ್ಗೆ ಅಂದರೆ ನೀವು ಕರ್ನಾಟಕದವರು, ಸೊ ಬಾಂಗ್ಲಾದೇಶದವರು ಯಾರಾದರೂ ಅಂಥ ನಿವಾಸಿಗಳೇನಾದರೂ ವಾಸ ಅನಧಿಕೃತವಲ್ಲ ಅಂಥ ನಿವಾಸಿಗಳಿದ್ರೆ ಅದು ಅವರು ಚೆಕ್ ಮಾಡಬೇಕು. ಹೌದು, ಅದು ನಮ್ಮ ಕೆಲಸ ಇಲ್ಲ. ಅದು ಕೆಲಸ ಬಂದ್ಬಿಟ್ಟು ಯಾರ್ದು? ಸರ್ಕಾರದ್ದು. ಹೌದು, ಅವ್ರಿಗೆ ಆಚೆ ತೊಗೊಳ್ಳೋದು ಅವ್ರ ಕೆಲಸನೇ, ಅವ್ರಿಗೆ ಆಚೆ ಕಳ್ಸೋದು ಅವ್ರ ಕೆಲಸನೇ. ಅದು ನಮಗೆ ಸೇರಿಲ್ವಲ್ಲ. ಇವಾಗ ಅವರು ಆರೋಪ ಮಾಡ್ತಾವ್ರು ಇದ್ದಾರೆ ಅಂತ ಪ್ರೂವ್ ಮಾಡಲಿ. ಪ್ರೂವ್ ಮಾಡಿದ್ರೆ ಅದು ಇದಾಗೋದು. ಇವಾಗ ನಾನು ಹೇಳ್ತೀನಿ, ಯಾರಿದ್ದಾರೋ ನಾನು ಇವಾಗ ನೀವು ಬಂದಿದ್ದೀರಾ ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ತೊಗೊಳಕ, ನೀವು ಬಾಂಗ್ಲಾದೇಶ ಅಂತೀನಿ, ನೀವು ನಮ್ಗೆ ಗೊತ್ತೀರಾ? ಪ್ರೂವ್ ಮಾಡಪ್ಪ ನನಗೆ ಅಂತೀವಿ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನಿಜ ಕರೆಕ್ಟ್. ಈಗ ಮುಂದೆ ಏನು ಸರ್ ನಿಮ್ಮದು ಏನಂತ
ಈಗ ಸರ್ ನಮ್ಗ ನ್ಯಾಯ ಆಗೈತೆ ನಮ್ಮ ಜೊತೆಗ ನ್ಯಾಯ ಸಿಗೋರು ನಾವು ಇಲ್ಲೇ ಇರ್ತೀವಿ. ಈಗ ಬೈಯಪ್ಪನಹಳ್ಳಿ ಕಡೆ ನಿಮ್ಗೆ ಮನೆಗಳನ್ನು ಮಾಡ್ಕೊಡ್ತೀನಿ ಹೇಳಿದ್ದಾರೆ, ವಸತಿ ಸಚಿವರು ಕೂಡ ಹೇಳಿದ್ದಾರೆ ಜಮೀರಮ್ಮ. ಹೌದು. ಸೊ ಏನಾದ್ರು ಮನೆಗಳು ಮಾಡಿಕೊಟ್ರೆ ನೀವು ಶಿಫ್ಟ್ ಮಾಡ್ಕೋತೀರಾ? 100% ಹೋಗ್ತೀವಿ ಸರ್. ನಮ್ಗೆ ಇವಾಗ ಇಲ್ಲಿಲ್ಲ ಬೇರೆ ಕಡೆ ಕೊಡ್ತೀವಿ ಅಂದ್ರೆ ನಾವು ಹೋಗಿ ಸ್ವಲ್ಪ ಜನ ಕೊಟ್ಟಿಲ್ಲ ಅಂದ್ರೆ ಯಾರು ಹೋಗಲ್ಲ ಸರ್. ಅಂದ್ರೆ ಎಲ್ಲಾರ್ಗು ಅನ್ಯಾಯ ಆಗಿರೋದು, ಎಲ್ಲಾರ್ಗು ನ್ಯಾಯ ಸಿಗ್ಬೇಕು. ಅಮ್ಮ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ನಾನು 27 ವರ್ಷದಿಂದ ಇದ್ದೀನಿ. 27 ವರ್ಷದಿಂದ ಇಲ್ಲೇ ಇದ್ದೀರಿ, ಮನೆ ಮಾಡ್ಕೊಂಡು ಇದ್ದೀರಿ. ಸೊ ಈಗ ಎಷ್ಟು ಜನ ಸುಮ್ಮನೆ ಅಂದಾಜು ನಿಮ್ಮ ಸಂಬಂಧಿಕರು ಯಾರಾದರೂ ಇರ್ತಾರಲ್ಲ ಇಲ್ಲಿ, ಎಷ್ಟು ಕುಟುಂಬಗಳಿದಾವೆ ನಿಮ್ಮ ಸಂಬಂಧಿಕರು ಇಲ್ಲಿ? ನಮ್ಮ ಸಂಬಂಧಿಕರು ಈ ಮುಂದೆ ಮನೆಯವರು ಒಬ್ಬರು ಇದ್ದಾರೆ. ಇಲ್ಲ, ಈಗ ನಿಮ್ಗೆ ಏಕಾಏಕಿ ಅಂದ್ರೆ ಅದೇ ಪರಿಚಯಿಸ್ತಾರೆ ಅಷ್ಟೇ. ಸೊ ಈಗ ನೀವು ಮೂಲ ಇಲ್ಲ ಬೆಂಗಳೂರಿನವ್ರೆ, ಇದೇ ಕೋಗಿಲು ನಿವಾಸಲ್ಲೇ ಇದ್ದೀರಿ? ಇಲ್ಲ, ಇರೋದು ಇಲ್ಲಿ. ಮೊದಲು ನಾನು ಹುಟ್ಟಿರೋ ಸ್ಥಳ ಬ್ಯಾಂಗ್ಳೂರಲ್ಲೇ, ಇದು ಮೈಸೂರು ರೋಡ್, ಅಲ್ಲಿ ಹುಟ್ಟಿ. ಕರ್ನಾಟಕದವ್ರೆ ನೀವು? ಇಲ್ಲಿ ಬಂದು ನೆಲೆಯನ್ನ ಮಾಡ್ಕೊಂಡು ಸುಮಾರು 27 ವರ್ಷಗಳಿಂದ ಇದ್ದೀರಿ. ಎಲ್ಲರೂ ಬ್ಯಾಂಗ್ಳೂರು. ಈ ಮೊದಲು ಏನಾದ್ರು ನೋಟಿಸ್ ಕೊಟ್ಟು ಏನಾದ್ರು ಮಾಡಿದ್ರೆ? ನೋಟಿಸ್ ಏನು ಬಂದಿರ್ಲಿಲ್ಲ, ಯಾಕಂದ್ರೆ ಅವ್ರಗಳಿಗೆ ಓದೋದು ಬರಲ್ಲ, ಜಾಸ್ತಿ ಜನ ಇಲ್ಲಿ ಓದಿಲ್ಲ ಅಂತವರೇ ಇರೋದು. ಅವ್ರಿಗೆ ಕೈ ಕಲ್ಪಿದ್ರು ತಗೊಂಡ್ ಬಂದು ಬೇರೆಯವ್ರ ಹತ್ರ ಓದ್ಸಕ್ಕಾದ್ರೂ ತಗೊಂಡ್ ಬರ್ತಾ ಇದ್ರು ಏನು ಅಂತ. ಆ ಥರ ಸಿಚುವೇಶನ್ ಇಲ್ಲಿ ಇರೋದು. ಒಂದಿಲ್ಲ ಅದು ಮಾಹಿತಿ ಕೊಡ್ತಾ ಇರೋದು ಕೊಟ್ಟಿದ್ದೀವಿ ನಾವು ಅಂತ ಸುಳ್ಳು. ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳಾಗ್ಲಿ ಎಲ್ಲ ನಿಮ್ಮ ವಸ್ತುಗಳೆಲ್ಲ ಯಾವುದೂ ಕೂಡ ಸೇಫ್ಟಿಯಾಗಿ ಇಡುವುದಕ್ಕೂ ಬಿಟ್ಟಿಲ್ಲ. ಅವರೆಲ್ಲ JCB ಮುಖಾಂತರ ದಾಳಿ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅವುಗಳನ್ನ ಏನಾದರೂ ಮಳ್ಳಿ ಕೊಡುವಂತದ್ದು ಏನಾದರೂ ಸಚಿವರು ಸರ್ಕಾರ ಏನಾದರೂ ಆಶ್ವಾಸನೆ ಸರ್ ಅವ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಕಷ್ಟ ನಾವು ಮಾಡ್ಕೊತೀವಿ. ನಮಗೆ ಇರೋಕ ಮನೆ ಬೇಕಷ್ಟೇ, ಮನೆಗಳು ಕೊಡಬೇಕು. ಅದೇ ಬೇಕಾಗಿರುತ್ತೆ. ದಿನ ಆಯ್ತು ಎಲ್ಲ ಡೆಮಾಲಿಷ್ ಮಾಡಿ 16 ದಿನ ಇವತ್ತಿಗಾಯ್ತು. ಆದ್ರೆ ನಿಮ್ಮ ಊಟಕ್ಕೆ ಎಲ್ಲ ನಿಮ್ಮ ಮನೆಗಳು ಹೊಡೆದ್ಬಿಟ್ಟು ಹಾಳಾಗಿ ದಾನಿಗಳು ಕೊಡ್ತಾ ಇದ್ದಾರೆ ನಮಗೆ. ಅವ್ರು ತಗೊಂಡ್ ಬಂದು AIMIM ಟೀಮಿಂದ ತುಂಬಾ ಉಪಕಾರ ಮಾಡ್ತಾ ಇದ್ದಾರೆ. ಮತ್ತೆ ಇದು ಸಂಗಮ ಆ ಸಂಸ್ಥೆಯವರು ಯಾರ್ಯಾರೋ ಕೈ ಜೋಡಿಸಿದ್ದಾರೆ, ಅವರವರು ಸೇರ್ಕೊಂಡು ಊಟದೆಲ್ಲ ವ್ಯವಸ್ಥೆ ತಿಂದಿದ್ದು 3 ಹೊತ್ತು ಕೊಡ್ತಾ ಇದ್ದೀವಿ. ನಾವೇ ಅಡುಗೆ ಮಾಡ್ತಾ ಇದ್ದೀವಿ. ಭಟ್ರಿಗೆ ಕಟ್ಟು ನಮ್ಮ ಕೈಯಿಂದ ಶಕ್ತಿ ಇಲ್ಲ, ಅದಕ್ಕಾಗಿ ನಾವೇ ನಿಂತ್ಕೊಂಡು ಮಾಡಿ ಎಲ್ರಿಗೂ ಹಚ್ತಾ ಇದ್ದೀವಿ. ಸರ್ಕಾರದಿಂದ ಏನೋ ಒಂದ್ ಕಡೆ ವ್ಯವಸ್ಥೆ ಮಾಡಿ ನಿಮ್ಗೆ ಊಟಕ್ಕೆ ಏನಾದ್ರು ಆ ಥರ ಯಾವುದೂ ಮಾಡಿಲ್ಲ? ಏನೂ ಇಲ್ಲ, ಒಂದು ನಯ ಪೈಸಾ ಬಿಡಿ ಕಾಸು ಅಂತಾರಲ್ಲ ಆ ಥರ ಯಾವುದೂ ಇಲ್ಲ. ಈಗ ಮಕ್ಕಳೆಲ್ಲ ನಿಮ್ಮ ಮಕ್ಕಳು ಕೇರಳ ಕಡೆಯಿಂದ ಜನ ಬಂದು ಸ್ವಲ್ಪ ಲೇಡೀಸವರು, ಅವರು ಪಾಪ ಬಂದು ಸ್ವೆಟರ್ಸು, ಜಾಕೆಟ್ಸು, ಟೋಪಿ, ಉಲ್ಲನ್ ಟೋಪೀಸು, ಬಟ್ಟೆಗಳು, ಶಾಲು, ಬ್ಲಾಂಕೆಟ್ಟು ಎಲ್ಲ. ಈಗ ಮೆಡಿಕಲ್ ಕ್ಯಾಂಪ್ ಹಾಕಿದ್ದಾರೆ, ನೀವು ನೋಡಿ ಬೇಕಾದ್ರೆ ಅಲ್ಲಿ ಸ್ಕೂಲಲ್ಲಿ, ಉರ್ದು ಸ್ಕೂಲಲ್ಲಿ. ಅವರಿಂದ ತುಂಬಾ ಅವ್ರ ಕಡೆಯಿಂದಾನು ಸಹಾಯ ಆಗ್ತಾ ಇದೆ. ಯಾಕೆ ತಿಂದು ನಾವು ಅವ್ರನ್ನ ಇರೋದು ಹೇಳಬೇಕು, ಇಲ್ಲ ಅಂತ ಹೇಳಿದ್ರು ಅದೇವರು ಬಲ್ಲ. ಅದಕ್ಕೆ ನಾನು ಹೇಳ್ತೀನಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ನಿಮ್ಮ ಕಡೆಯಿಂದ ಅವ್ರಿಗೆ ತಲುಪಲಿ. ಅವರು ಕೇರಳ ಕಡೆಯವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ನೀರು ಬಾಟ್ಲು ಅವ್ರು ತೊಗೊಂಡು ಬಂದು ಕೊಟ್ಟಿದ್ದಾರೆ, ಬಿಸ್ಲೇರಿ ನೀರು 20 ಲೀಟ್ರದ್ದು ಒಬ್ಬೊಬ್ಬರಿಗೆ ಅಂತ ತೊಗೊಂಡು ಬಂದು ಮನೆಗೆ ಅಂತ ಕೊಟ್ಟಿದ್ದಾರೆ. ಈಗ ಮಕ್ಕಳು ಸ್ಕೂಲ್, ಆಮೇಲೆ ಅವರಿಗೆಲ್ಲ ಬಟ್ಟೆ ತಿಂಡಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಅವತ್ತಿಂದ ಡೆಮಾಲಿಷನ್ ಆಗಿದ್ದ ದಿವಸದಿಂದ ಯಾವುದೋ ಸ್ವಲ್ಪ ಮಕ್ಕಳು ಹೋಗ್ತಾ ಇದ್ದಾರೆ. ಇದೇ ಸ್ಕೂಲು, ಇಲ್ಲಿರೋ ಮಕ್ಳಿಗೆ ಹೋಗೋದು 2 ಸ್ಕೂಲ್, ಅದು ಕನ್ನಡ ಮೀಡಿಯಂ, ಇದು ಉರ್ದು ಮೀಡಿಯಮು. ಹೋಗೋ ಮಕ್ಕಳು ಯೂನಿಫಾರ್ಮ್ಸ್ ಇಲ್ಲ, ಬುಕ್ಸ್ ಇಲ್ಲ, ಏನು ಹೋಗ್ತಾರೆ ಅವರು? ಏನು ಹೋಗಿ ಓದ್ತಾರೆ, ಬರೀತಾರೆ? ಅದು ಸಡನ್ಲಿ ಸರ್ಕಾರಕ್ಕೆ ಅಷ್ಟಾದ್ರೂ ಇದಿರಬೇಕು, ನೆನಪಿರ್ಬೇಕಿತ್ತು. ಅಷ್ಟು ಫ್ಯಾಮಿಲಿ ಹೊಡೆದಾಕಿದ್ರೆ ಮನೆ, ಅವರು ಅದರಲ್ಲಿ ಮಕ್ಕಳು ಸುಮಾರು ಒಂದು 200 ಮಕ್ಕಳಾದ್ರೂ ಇರ್ತಾರೆ. ಆ ಮಕ್ಕಳು ಭವಿಷ್ಯ ಏನು, ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇದೆ ಅಂತ ಅದು ಯೋಚನೆ ಮಾಡಿಲ್ಲ ಸರ್. ಮೇನ್ ಪಾಯಿಂಟ್ ಅದಿರೋದು. ಆ ಮಕ್ಕಳೆಲ್ಲ ಈಗ ಬೀದಿ ಪಾಲಾಗಿ ನೋಡಿ ಆ ಥರ ಎಲ್ಲ ಇದ್ದಾರೆ. ಈ ಮಕ್ಕಳೆಲ್ಲ ಸ್ಕೂಲ್ ಹೋಗೋ ಮಕ್ಕಳು ಅಲ್ಲಿದ್ದಾರಲ್ಲ, ಆ ಮಕ್ಕಳೆಲ್ಲ ಯಾವ ಮಗುನು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಅಲ್ಲಿ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದಾಳಲ್ಲ, ಆ ಹುಡುಗಿನೂ ಹೈಸ್ಕೂಲ್ಗೆ ಹೋಗೋದು, ಅವಳು ಆ ಹುಡುಗಿನೂ ಹೋಗ್ತಾ ಇಲ್ಲ. ಈಗ ಎಕ್ಸಾಮ್ ಟೈಮಲ್ಲಿ ಅವ್ರ ಫ್ಯೂಚರ್ ಕೆಟ್ಟೋಯ್ತಲ್ವಾ? ಎಲ್ಲ ಶಾಪ ಯಾರಿಗೆ ಸಿಗುತ್ತೆ? ಸರ್ಕಾರಕ್ಕೆ ಸಿಗೋದು. ಅದು ಏನೋ ಒಂದು ಗತಿ ಆಗಿ ಆ ಮಕ್ಕಳು ಸ್ಕೂಲ್ಗೆ ಹೋಗೋದು ಅಲ್ಲಾದ್ರೂ ಹೋಗಿ ಕೈ ಕಾಲು ಹಿಡಿದು ಬೇರೆ ಸ್ಕೂಲಲ್ಲಿ ಮನೆಗೆ ಕೊಟ್ಟರೆ ಕಳ್ಸೋಣ ಅಂದರೆ ಅದಕ್ಕೂ ಅಡ್ಡ ಬಂದಿದ್ದಾರೆ BJP ಕಡೆಯಿಂದ. ಈ ಕಡೆ ಏನು ನದಿ, ಆ ಕಡೆ ಬಾವಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ನಡುವೆ ನೀವು ಆಗ್ಬಿಟ್ಟಿದ್ದೀರಿ. ಈಗಮ್ಮ ನಮ್ದೊಂದು ಪ್ರಶ್ನೆ,
ಚುನಾವಣೆಗಳು ಬಂದಾಗ ನಿಮ್ಮ ಹತ್ರ ಬಂದು ಮತ ಹಾಕ್ರಿ ಅಂತ ಬಂದಿದ್ರೋ ಇಲ್ಲೋ? ಅವಾಗ ಮತ ಹಾಕಿದಿರಲ್ಲ, ವೋಟ್ ಹಾಕಿದಿರಲ್ಲ ನೀವು, ಅವಾಗನು ಬರ್ತಾ ಇದ್ರು. ಸೊ ಆವಾಗ ಇದು ಅಕ್ರಮ ನಿವೇಶನಗಳು ನೋಡಿಲ್ಲ, ಆ ಟೈಮಲ್ಲಿ ಏನು ಕಂಡಿಲ್ಲ, ನೆನಪಿರ್ಲಿಲ್ಲ ಅವಾಗ. ಇವಾಗ ಬಂದ್ಬಿಟ್ಟಿರೋದು. ಇಲ್ಲ ಆವಾಗ ನಾನು ಅದೇ ಹೇಳೋದು ಸರ್, ಈಗ ಸರ್ಕಾರನು ಹೇಳ್ತಾ ಇದೆ, ಬೇರೆಯವರು 2014 ಸೇಲ್ ಆಗಿದೆ ಅಂತ ಇದ್ದಾರಲ್ಲ. 11 ವರ್ಷದಲ್ಲಿ ಏನ್ ಮಾಡ್ತಾ ಇದ್ರು? ಕಣ್ಣು ಮುಚ್ಕೊಂಡು ಪಟ್ಟಿ ಕಟ್ಕೊಂಡು, ಈಗ ನಮ್ಮ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ನ್ಯಾಯ ದೇವತೆಗೆ ಬಟ್ಟೆ ಕಪ್ಪುದು ಕಟ್ಟಿದಾರಲ್ಲ, ಆತರ ಅವರು ಕಟ್ಕೊಂಡಿದ್ರೇನು ಇವಾಗ ಗಂಟ ಬಂದಿರ್ಲಿಲ್ಲ. ಈಗ ಸಡನ್ ಡೆಮಾಲಿಷನ್ ಆಯ್ತು, ಆಗಿದ ತಕ್ಷಣ ಎಲ್ಲರೂ ಕಣ್ಬಿಚ್ಕೊಂಡಿರೋದು. ಬಂದು ಇವಾಗ ಮಾಡ್ಬಿಟ್ರು, ಏನೋ ಅವ್ರು ಕೊಡ್ತಾರೆ, ಅವ್ರು ಮಾಡಿದ ತಪ್ಪಿಗೆ ಅವರೇ ಕೊಡ್ಲಿ ಅಂತ ನಾವು ಕೇಳಿದೀವಿ. ಅವ್ರು ಕೊಡೋ ಟೈಮಲ್ಲಿ ಇವ್ರು ಹೋಗಿ ಅಡ್ಡ ಹಾಕಿದ್ದಾರೆ. ಪರಿಸ್ಥಿತಿ ಆರ್ ಅಶೋಕ್ ಅವರು ಬಂದು ನೋಡ್ಕೊಂಡು ಹೋದ್ರು. ಈಗ ವಿಶ್ವನಾಥ್ ಸರ್ ಇಲ್ಲೇ ಇರೋರು, MLA ಯಲಹಂಕ ಕಡೆಯವರು, ಅವರು ನಿನ್ನೆನೆ ಬಂದಿದ್ರು. ಈಗ 15 ದಿವಸದಿಂದ ಯಾರು ಬಂದು ನಮ್ಮ ಹಳ್ಳಿ ಕೇಳಿಲ್ಲ. 12ನೇ ದಿವಸಕ್ಕೆ ಒಬ್ರು, 15ನೇ ದಿವಸಕ್ಕೆ ಒಬ್ರು ಬಂದಿದ್ರಲ್ಲ, ಸಿಟ್ ಬರಲ್ವಾ ಜನಕ್ಕೆ? ಅಧಿಕಾರ ಕೂಗಿದ್ರು ಅವ್ರಿಗೆ. ಅಧಿಕಾರದ್ದು ಯಾರೋ ಚಾನಲ್ ಅವರು, ಸ್ಯಾಟಲೈಟ್ ಚಾನಲ್ ಅವರು, ಅವ್ರು ಏನ್ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ಸ್ಕಿಪ್ ಮಾಡಿ ಜಮೀರ್ ಅಹಮದ್ ಖಾನ್ಗೆ ಧಿಕ್ಕಾರ ಅಂತ ಆತರ ಹಾಕಿದ್ದಾರೆ. ನಿನ್ನೆ ಡಬಲ್ ಗೇಮ್ ಆಗಿದೆ. ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ, ನಿಮ್ ಕಡೆಯಿಂದ ಆದ್ರೂ ಅವ್ರಿಗೆ ಜಮೀರ್ ಅಹಮದ್ ಖಾನ್ಗೆ ಅವ್ರು ತಲುಪ್ಲಿ. ನಾವು ಜಮೀರ್ ಅಹಮದ್ ಖಾನ್ಗೆ ಧಿಕ್ಕಾರ ಹೇಳಿಲ್ಲ, ನಾವು ವಿಶ್ವನಾಥ್ ಬಿಜೆಪಿ ಜನಕ್ಕೆ MLAಗೆ ನಾವು ಧಿಕ್ಕಾರ ಹೇಳಿದ್ದು, ಬಿಜೆಪಿಗೆ. ಅವರು ಅದಕ್ಕೆ ಮಿಸ್ಯೂಸ್ ಮಾಡಿ ಜಮೀರ್ ಅಹಮದ್ ಖಾನ್ಗೆ ಧಿಕ್ಕಾರ ಅಂತ ಹಾಕಿದ್ದಾರೆ. ಅದ್ ಯಾರು ಕೂಗಿದ್ರು ಏನೋ ನಮ್ಗೆ ಗೊತ್ತಿಲ್ಲ, ನಾವು ಕೂಗಿಲ್ಲ. ಈಗ ನಮ್ಗೆ ಒಳ್ಳೇದಕ್ಕೆ ನಿಂತಿರೋ ಮನುಷ್ಯನ್ಗೆ ನಾವು ತಪ್ಪು ಮಾತು ಹೇಳಕ್ ಆಗುತ್ತಾ? ಇಲ್ಲ, ಆವತ್ತೇ ನಿಮ್ಗೆ ಆ ದಿನಾನೇ ಒಂದು ಸ್ಪೆಷಲ್ ಮೀಟಿಂಗ್ CM ಜೊತೆಗೆ ಮಾಡಿ ಅವತ್ತು ನಿಮ್ಗೆ ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಶುಕ್ರವಾರ ನಾವು ಸಿಹಿ ಸುದ್ದಿ ಕೊಡ್ತೀವಿ, ಶುಕ್ರವಾರ ನಮಾಜಿ ಆದ್ಮೇಲೆ ಅಂತ ಹೇಳಿದ್ರು. ನಾವು ಖುಷಿಯಾಗಿದ್ವಿ. ಇಲ್ಲಿ ನೋಡಿದ್ರೆ ಶುಕ್ರವಾರ JCP ಮತ್ತೆ ವಾಪಸ್ ಬಂತು. ನಾನು ಕುಡಿಯೋ ನೀರ್ ತಗೊಂಡ್ ಬರಕ್ ಹೋಗಿದ್ದೆ ಮಗು ಜೊತೆಗೆ, ನನಗೆ ಭಾರ ಎತ್ಕೊಂಡ್ ಬರಕ್ ಆಗಲ್ಲ ಅಂತ ನೋಡಿದ್ರೆ ಹಿಂಗ್ ಬಗ್ಗೆ ಆ ಮಗು ಮೇಲೆ ಎತ್ತಕ್ಕೆ ಬಿಂಗೆ ಹೋದ್ರೆ JCP ಗಳು ಬರ್ತಾ ಇತ್ತು. ಜಲ್ದಿ ಓಡ್ ಬಂದು ಇದೆಲ್ಲ ಹೆಂಗಸರಿಗೆ ಕರ್ಕೊಂಡೋಗಿ ನಾವು ದಾರಿಲಿ ಅಡ್ಡ ಹಾಕ್ಬಿಟ್ಟು ಚೈನ್ ಲಿಂಕ್ ಮಾಡ್ಬಿಟ್ಟು ನಾವೆಲ್ಲ ನಿಂತ್ಕೊಂಡು ಯಾರಿಗೂ ಒಳಗ್ ಬರಕ್ ಕೊಟ್ಟಿಲ್ಲ. ಸಂಘ ಸಂಸ್ಥೆ ಅವ್ರಿಗೆಲ್ಲ ನಾವು ಇನ್ಫಾರ್ಮ್ ಮಾಡ್ಬಿಟ್ಟು ಗ್ರೂಪ್ ಅಲ್ಲಿ ಎಲ್ರಿಗೂ ಇನ್ಫಾರ್ಮ್ ಮಾಡ್ಬಿಟ್ಟು ಅವರೆಲ್ಲ ಬಂದ್ರು. ಏಕದಮ್ ಎಲ್ಲ ಅಟ್ಯಾಕ್ ಮಾಡಿ ಒಳಗೆ ಅವ್ರಿಗೆ ಬರಕ್ ಕೊಡ್ಲಿಲ್ಲ. ನಾವು ಬರೀ ಇಲ್ಲಿ ಏನೋ ಡಿಂಚು ಮಾಡಕ್ ಬರ್ತಾ ಇರೋದು ಅಂತ ಹೇಳಿದ್ರು. ಅದಕ್ಕೆ ಡಿಂಚು ಬೇಡ, ಏನು ಬೇಡ, ನಮಗೆ ಮನೆ ಕೊಟ್ಟಿ ಇಲ್ಲಿಂದ ಕಳ್ಸಿದ್ಮೇಲೆ ನೀವು ಬಂದು ಏನ್ ಬೇಕು ಮಾಡ್ಕೊಳ್ಳಿ ಅಂತ ನಾವ್ ಹೇಳಿದ್ವಿ. ಒಳ್ಳೇದಾಗ್ಲಿ ಅಮ್ಮ, ಆಗುತ್ತೆ, 100% ಆಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು. ನೀವು ಇಲ್ಲಿ ತನಕ ಬಂದು ಇಷ್ಟು ದೂರ ಬಂದು ನಮ್ಗೆ ಮಾತ್ರ ನಮ್ಮ ದುಃಖ ಅಳಲು ಏನಿದೆ ಕೇಳ್ಕೊಳ್ತಾ ಇದ್ರೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ಬಾಂಗ್ಲಾದೇಶ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಮಾತು ಬರ್ತಾ ಇದೆ ನ್ಯೂಸ್ ಅಲ್ಲಿ. ನಾನು ನೋಡ್ತಾ ಇದ್ದೀನಿ, ಎಲ್ರು ನೋಡ್ತಾ ಇದ್ದೀರಾ, ಕೇಳಿಸ್ಕೊಂತಾ ಇದ್ದೀರಾ. ಬಾಂಗ್ಲಾ ಕಡೆಯವ್ರು ಇಲ್ಲಿ ತನಕ ಬರೋ ತನಕ ಇವ್ರು ಏನ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಆರ್ಮಿ ಇದೆ, ಪೊಲೀಸ್ ಫುಲ್ ಫೋರ್ಸ್ ಇದೆ ಇಲ್ಲಿ. ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ನಮಗೆ. ಒಂದು ಚಿಕ್ಕದಾಗಿ ಏನಾದ್ರೂ ಆದ್ರೂ ಕುಯ್ಕಾಟ್ ಕೆಲಸ ಮಾಡ್ತಾರೆ, ದೊಡ್ಡದಾದ್ರೂ ಕುಯ್ಕಾಟ್ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಯಾರೋ ಚಾನಲ್ ಅಲ್ಲಿ ಕುತ್ಕೊಂಡು ಬಾಂಗ್ಲಾದೇಶ ಅವ್ರು ಬಂದು ಇಲ್ಲಿ ಬಾಂಬ್ ಹಾಕ್ಬಿಡ್ತಾರೆ, ಅದು ಆಗ್ಬಿಡ್ತಾರೆ. ಈಗ JCP ಬಂದು ಎಲ್ಲ ಕರ್ಕೊಂಡು ಹೋಯ್ತಲ್ಲ, ಅವಾಗ ಯಾಕೆ ಯಾವ್ದು ಬಾಂಬ್ ಬ್ಲಾಸ್ಟ್ ಆಗಿಲ್ವಲ್ಲ? ಒಂದ್ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರು ಅವಾಗ ಅಪವಾದ ಅದೇ ಹಾಕ್ತಾ ಇದ್ರೇನೋ ಅವರು. ಬಾಂಬ್ ಇಕ್ಕಿದ್ರು ಬ್ಲಾಸ್ಟ್ ಆಯ್ತು ಅಂತ, ಏನು ಸಿಕ್ಕಿಲ್ಲ, ಏನು ಇಲ್ಲ ಅಂತದ್ರಲ್ಲೂ ಅವರು ಬಾಂಗ್ಲಾ ಕಡೆಯವರು ಅಂತ ಹೇಳ್ತಾರೆ. ಬಾಂಗ್ಲಾದೇಶದವರು ಒಂದ್ ವೇಳೆ ಇದ್ರೆ ಇವ್ರು ಹೆಂಗ್ ಬಿಟ್ರು ಅನ್ನೋದು ನಿಮ್ ಪ್ರಶ್ನೆ. ನಿಜ. ಆದ್ರೆ ಅಂತವ್ರು ಯಾರಾದ್ರೂ ಕಂಡು ಬಂದ್ರ ಅಂತ ಬಾಂಗ್ಲಾದೇಶದವ್ರು ಅಂತವ್ರು ಕಂಡು ಬಂದ್ರೆ ನಾವೇ ಹೋಗಿ ಪೊಲೀಸ್ ಅವ್ರಿಗೆ ಇಂಟಿಮೇಷನ್ ಕೊಡ್ತೀವಿ. ನಾನ್ ಏನ್ ಕೆಲಸ ಮಾಡ್ತಾ ಇದ್ದೆ ಗೊತ್ತಾ? ಯಾರಾದ್ರೂ ಒಂದು ಹುಡುಗ ತಪ್ಪು ಕೆಲಸ ಮಾಡ್ತಾ ಇದ್ರೆ, ಗಾಂಜಾ ಹೊಡೆಯೋದು ಅದು ಇದು, ನಾನ್ ಪೊಲೀಸ್ನವ್ರು ಕರ್ಸಿ ಮುಂದೆ ಹೇಳಿ ಇವ್ರಿಗೆ ಇಂತ ಹುಡುಗ ಈ ಕೆಲಸ ಮಾಡ್ತಾ ಇದ್ದ ಅಂತ ಹಂಗೆ ಡೇಟ್ ಓಡಿಸಿ ಆಮೇಲೆ ಸರಿಗಾಗ್ತಾ ಇದ್ದ. ಆತರ ನಾನು ಎಲ್ರಿಗೂ ಇಲ್ಲಿ ಹೇಳ್ಕೊಡ್ತಾ ಇದ್ದೆ. ಹುಡುಗರಿಗೆ ಕುಡಿಯೋದು ಚಟ ಮಾಡಿದ್ರೆ ಅವನ್ಗೋಗಿ ಬುದ್ಧಿ ಹೇಳ್ತಾ ಇದ್ದೆ. ಅಂತದ್ರಲ್ಲಿ ಬಾಂಗ್ಲಾದವ್ರು ಇಲ್ಲಿ ಇದ್ರೆ ನಾನ್ ಪಕ್ಕದಲ್ಲಿ ಇರೋದು ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಈಗ ಇಲ್ಲಿ ಕಾರ್ಪೊರೇಟರ್ ಯಾರು? ಕಾರ್ಪೊರೇಟರ್ ಯಾರು ಇಲ್ಲ. ಮೊದ್ಲು ಮುನೇಂದ್ರ ಕುಮಾರ್ ಅಂತ ಇದ್ರು. ಅದೇನೋ ಅವ್ರದ್ದು ಸ್ವಲ್ಪ ಅದೇ ಏನ್ ಹೇಳ್ತಾರಲ್ಲ
ಕಮಿಷನ್ ತಗೊಂಡು ಏನೋ ಆಯ್ತು ಕಿತಾಪತಿ ಅಂದ್ಬಿಟ್ಟು ಅವರು ರೀಸನ್ ಕೊಟ್ಟಿದ್ದಾರಂತೆ. ಅದು ವಿಶ್ವನಾಥ್ ಅವರು MLA ಸಾಹೇಬರು ಈಗ ಇಲ್ಲಿ 16 ದಿನ ಆದ್ರೂ ಕೂಡ ಇಲ್ಲಿ ಬಂದಿಲ್ಲ. ಮೊನ್ನೆ ಬಂದ್ರು ಅಂತ ತಾವ್ ಹೇಳ್ತಾ ಇದೀರಿ. ಬಂದು ಏನಾದ್ರು ನಿಮ್ಗೆ ನೆನ್ನೆ ಬಂದಿದ್ರು. ನಿನ್ನೆ ಬಂದು ಏನಾದ್ರು ಸಾಂತ್ವನ ಹೇಳಿದ್ರ? ಏನು ಹೇಳಿಲ್ಲ. ಇಲ್ಲಿ ಬಂದು ನಿಂತ್ಕೊಂಡಿದ್ರು. ನಾವಿಲ್ಲಿ ಅಡಿಗೆ ಮಾಡಕ್ ನಾವೇ ಅಡಿಗೆ ಮಾಡೋದು, ಒಂದು 5-6 ಹೆಂಗಸರು ಸೇರ್ಕೊಂಡು ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡಕ್ಕಿದ್ವಿ, ಅವ್ರು ಬಂದ್ರಲ್ಲ ಅಂತ ಏನೋ ನಿಂತಿದಾರಲ್ಲ ಅಂತ ಹೋಗಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಕೊಡೋಗಿ ತೋರ್ಸಕ್ ಹೋದ್ರೆ ಯಾರಿಗೂ ಬಿಟ್ಟಿಲ್ಲ. ಅದ್ರಲ್ಲಿ ಒಬ್ರು ಜೆಂಟ್ಸ್ ತಗೊಂಡೋಗಿ ತೋರ್ಸಿದ್ಕೆ ನೀನ್ ಹೋಗಪ್ಪ ಅಂತ ಅವ್ನಿಗೆ ಹಿಂಗೆ ಶೋಲ್ಡರ್ ಮೇಲೆ ಕೈ ಹೊಡೆದಿ ಹೇಳಿದ್ರು, ನೀನ್ ಜಿನೀನ್ ಹೋಗಪ್ಪ ನಿಂದು ಬೇಡ ಅಂತ. ಈಗ ಮತ್ತೆ ಯಾರ್ದು ಕಂಡು ಹಿಡಿಯೋದು ಇವ್ರು? ಆ ಒಬ್ಬಂದು ಜಿನೀನ್ ಅಂತ ಹೇಳ್ಬಿಟ್ರೆ ಬೇರೆಯವ್ರು ಎಲ್ರು ಕಂಡ್ರಿದ್ದಾರ? ಬೇರೆಯವ್ರೆಲ್ಲ ಬಾಂಗ್ಲಾದೇಶು. ಯಾಕೆ ಅವರು ಹೋರಾಟ ಮಾಡಿದ್ರಲ್ಲ ಇವ್ರಿಗೆ, ಅಲ್ಲಲ್ಲ ಬಿಜೆಪಿ ಪಾರ್ಟಿ ನಿಂತಾಗ ಆಯಪ್ಪ ಹೋಗಿ ಕೆಲಸ ಮಾಡಿದ್ದ, ಅದಕ್ಕೆ ಅವ್ನ್ ಜಿನೀನ್ ಆಗ್ಬಿಡ್ತಾನೆ. ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಅಂತ ಬಾಂಗ್ಲಾದೇಶ ಅವ್ರು ಆಗ್ತೀವಾ? ಈ ಸರ್ಕಾರ ಕಾಂಗ್ರೆಸ್ ಇದೆಯಲ್ಲಮ್ಮ, ಈಗ JCB ಸದ್ದು ಮಾಡೋದೆಲ್ಲ ಸರ್ಕಾರ ಕಾಂಗ್ರೆಸ್ ಇದೆ, ಅವರೇ ಮಾಡಿದ್ದಲ್ಲ. ಈಗ ಅವರೇ ಏನಾದ್ರು ತಡೆ ಹಿಡಿದು ಪರಿಹಾರ ಕೊಡಕ್ಕೆ ರೆಡಿ ಆಗಿದ್ರಲ್ಲ, ಅದ್ರಲ್ಲಿ ಬಿಜೆಪಿ ಅವರು ಅಡ್ಡ ಬಂದಿದಾರಲ್ಲ. ಈಗ ಇದಕ್ಕಿಂತ ಮೊದಲು ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಮನೆ ನಿವೇಶನಗಳನ್ನ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಡೆಮಾಲಿಷನ್ ಸರ್ಕಾರ ಮಾಡಬೇಕಾಗಿತ್ತಲ್ವಾ? ಎಲ್ಲಾರ ಬಾಯಿಯಿಂದ ಉಗಿಸ್ಕೊಂತಾ ಇರೋದು ಅದ್ ಮಾಡಿ ತಪ್ಪಿಗೆ. ಇವಾಗ ಹೇಳಿದಾರಲ್ಲ, ಇವಾಗಾದ್ರೂ ಖುಷಿ ಆಯ್ತಾ? 1250 ಮನೆಗಳನ್ನು ಬೈಯಪ್ಪನಹಳ್ಳಿ ಕಡೆ ಇವರನ್ನ ಡಾಕ್ಯುಮೆಂಟ್ ಎಲ್ಲ ನೋಡ್ಕೊಂಡು ಕೊಡ್ತೀವಿ ಅಂತಾನೆ 14 ದಿವಸ ಆಯ್ತಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ವಲ್ಲ. ನಮ್ಗತಿ ಏನ್ ಹೇಳಿ ನೋಡಿ. ನಿನ್ನೆ ರಾತ್ರಿ ನಾನು ಹೇಳ್ತೀನಿ, ಇಲ್ಲೇ ಮಲಗಿದೆ ನಾನು ಇದೇ ಜಾಗದಲ್ಲಿ. ನನಗೆ ಜಾಸ್ತಿ ಕೋಲ್ಡ್ ಶುರು ಆಯ್ತು, ಕೈ ಕಾಲು ಎಲ್ಲ ಹೆಂಗೆ ಎಳಿಯೋದ್ ಶುರು ಆಯ್ತು. ಇಲ್ಲಿ ಹುಡುಗರು ಮಲಗಿದ್ರಲ್ಲ, ಅವ್ರು ನೋಡ್ಕೊಂಡು ನನ್ನ ಮಗಳಿಗೆ ಫೋನ್ ಮಾಡಿ ಹೇಳಿದ್ಕೆ ಅಷ್ಟೊತ್ತಿಗೆ ಆಟೋ ತಗೊಂಡ್ ಬಂದು ನನಗೆ ಕರ್ಕೊಂಡು ಹೋಗಿ ಅವ್ರ ಮನೆಗೆ. ರಾತ್ರಿ ಅಲ್ಲಿ ಮಲಗ್ಕೊಂಡು ಟ್ಯಾಬ್ಲೆಟ್ ಅದು ಇದು ತಗೊಂಡು ಈಗ ಬೆಳಿಗ್ಗೆ ಇಲ್ಲ. ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಇದ್ರೆ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇಷ್ಟೆಲ್ಲ ಬೈಲಲ್ಲಿ ಇಷ್ಟು ಕಷ್ಟದಲ್ಲಿ ಇದ್ದೀರಿ ನೀವೆಲ್ಲ. ಸರ್ಕಾರದವ್ರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿದ್ದಾರೆ, ಕಾದ್ ನೋಡಿ ಅಮ್ಮ, ಇನ್ನೂ 2 ದಿವಸ ಕಾದ್ ನೋಡಿ ಆಗುತ್ತೆ ಅನ್ನುವಂತ ಭರವಸೆ ಮೇರೆಗೆ. ನಮ್ಮ ಭಾಷೆಯಲ್ಲಿ ಮುಸ್ಲಿಮ್ಸ್ ಅಲ್ಲಿ ಹೇಳ್ತಾರೆ ಸಬರ್ ಕಾ ಫಲ್ ಮೀಠಾ ಹೋತಾ ಹೈ ಅಂತ. ಅದಕ್ಕೆ ನಾವು ನೋಡ್ಕೊಂಡಿದ್ದೀವಿ. ಆಮೇಲೆ ಏನಾದ್ರು ಹೋರಾಟ ಮಾಡೋಣ. ಕಾಯ್ಬೇಕು. ಹೌದು, ಆರಾಮಾಗಿ ಇದ್ದೀವಿ. ಅದೇ ಸ್ವಲ್ಪ ಮಲಗೋದು. ಇವತ್ತು ನಾವು ಬೆಂಗಳೂರು ನಗರದ ಕೋಗಿಲೆ ಬಡಾವಣೆಯಲ್ಲಿ ನಾವು ಇವತ್ತು ಸ್ಥಳದಲ್ಲಿದ್ದೇವೆ. ಈಗಾಗಲೇ ನೀವು ವೀಕ್ಷಣೆ ಮಾಡಿರುವಂಥ ಸ್ಥಳವನ್ನು ನೋಡಿದಾಗ ನಮಗೆ ಒಂದು ವಿಚಾರವನ್ನು ಎಲ್ಲರೂ ವಿಚಾರ ಮಾಡುವಂಥ ಒಂದು ವಿಚಾರವನ್ನು ಗಮನಕ್ಕೆ ಬಂತು. ಏನಂದರೆ, ಈ ಸ್ಥಳದಲ್ಲಿ ಅನಧಿಕೃತವಾಗಿ ವಾಸವಾಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಏಕಾಏಕಿಯಾಗಿ JCBಗಳ ಸದ್ದನ್ನು ಮಾಡಿದ್ರು. ಸರಿ, ಮಾಡಲಿ, ತೊಂದರೆ ಇಲ್ಲ. ಆದರೆ ಅನಧಿಕೃತವಾಗಿ ಇದ್ದಾರೆ ಅನ್ನುವಂಥದ್ದನ್ನು ನೋಟಿಸ್ ಮುಖಾಂತರನೋ ಯಾವುದೋ ಒಂದು ವಿಚಾರ ಮುಖಾಂತರ ಅವ್ರಿಗೆ ತಲುಪಿಸಿದ್ರೆ, ಇಲ್ಲಾಂದರೆ ಬೇರೆ ಕಡೆ ಅವರಿಗೆ ನಿವೇಶನಗಳ ವ್ಯವಸ್ಥೆ ಮಾಡಿದ್ರೆ, ಅವರು ಎಲ್ಲೋ ಒಂದು ಕಡೆ ಒಂದು ಸ್ಥಳದಲ್ಲಿ ವಾಸವಾಗಿದ್ದಾಗ ಅವ್ರು ಡೆಮಾಲಿಷ್ ಮಾಡಿದ್ರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಆದರೆ ಏಕಾಏಕಿಯಾಗಿ JCBಗಳನ್ನು ತಂದು ಇವತ್ತು ಮನೆಗಳನ್ನು ಧ್ವಂಸ ಮಾಡಿ ಇವತ್ತು ಎಷ್ಟೋ ಜನರ ಕುಟುಂಬ, ಸುಮಾರು 100 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಆದರೆ ಎಲ್ಲ ಕುಟುಂಬಗಳು ಇವತ್ತು ಯಾವ ರೀತಿ ಆಗ್ಬಿಟ್ಟಿದ್ದಾವೆ ಅಂತಂದರೆ ಎಲ್ಲವೂ ಕೂಡ ಬೀದಿಗೆ ಬಂದುಬಿಟ್ಟಿದ್ದಾವೆ. ಇವತ್ತು ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗಳನ್ನು ಬಿಟ್ಟು ಇವತ್ತು ಯಾವ ರೀತಿ ಪರದಾಡ್ತಾ ಇದ್ದಾರೆ. ತಮ್ಮ ಪುಸ್ತಕ ಇಲ್ಲ, ಪೆನ್ಗಳಿಲ್ಲ, ನೋಟ್ಬುಕ್ಗಳಿಲ್ಲ, ಏನೂ ಇಲ್ಲ. ಇವತ್ತು ಅವ್ರಿಗೆ ತಿನ್ನೋದಕ್ಕೆ ಏನೂ ಕೂಡ ಇಲ್ಲ. ಯಾವ ಒಂದಿಷ್ಟು ಸಂಸ್ಥೆಗಳು ಬಂದು ಸಹಾಯ ಮಾಡ್ತಾರೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅವರು ಇವತ್ತು ಏನಂತಂದರೆ, ಯಾವುದೋ ಒಂದು ಕಡೆ ಅನಾಥರು ಹೆಂಗಿರ್ತಾರೋ ಆ ರೀತಿ ಅವ್ರ ಜೀವನ ನಡೀತಾ ಇದೆ. 250ಕ್ಕಿಂತ ಹೆಚ್ಚು ಕುಟುಂಬಸ್ಥರು ಇಲ್ಲಿ ವಾಸವಾಗಿದ್ದಾರೆ. ಆದರೆ ನಮಗೊಂದು ಕಾಣುವಂಥ ಒಂದು ಯಕ್ಷ ಪ್ರಶ್ನೆ ಏನಪ್ಪ ಅಂತಂದರೆ, ಸುಮಾರು 250 ಕುಟುಂಬಗಳಿರ್ತಕ್ಕಂಥ ಸುಮಾರು ಸಾವಿರಾರು ಜನ ವಾಸ ಮಾಡ್ತಕ್ಕಂಥ ಈ ಸ್ಥಳದಲ್ಲಿ ಚುನಾವಣೆಗಳು ಬಂದಾಗ ಇದೇ ರಾಜಕಾರಣಿಗಳು, ಇದೇ ಜನಪ್ರತಿನಿಧಿಗಳು ಎಲ್ಲರೂ ಬಂದು ಇವತ್ತು ಇಲ್ಲಿ ಮತಗಳನ್ನು ಕೇಳಲು ಬರ್ತಾ ಇದ್ದಾರೆ. ಇವತ್ತು ಅವ್ರ ಹತ್ರ ID ಪ್ರೂಫ್ಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಆಧಾರ್ ಕಾರ್ಡು, ಮತ್ತೊಂದು ಚುನಾವಣೆ ID ಕಾರ್ಡು ಎಲ್ಲವನ್ನು ಕೂಡ ಅವರ ಹತ್ರ ಇದ್ದಾವೆ. ಆದರೂ ಕೂಡ ಇವರು ಮೂಲ ನಿವಾಸಿಗಳಲ್ಲ, ಇಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿವೇಶನಗಳನ್ನು ಮಾಡಿಕೊಂಡು ಇಲ್ಲಿ ವಾಸವಾಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇದೇನು UP ಮಾದರಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಾ? ಸೊ ನಾನು ಇವಾಗಿರತಕ್ಕಂಥ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೊಂದು ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದರೆ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದು ಯಾರ ಮೇಲೂ ಗೂಬೆ ಕುಡಿಸುವಂಥದ್ದಲ್ಲ. ಇಲ್ಲಿರ್ತಕ್ಕಂಥ ಜನರಿಗೆ 1250 ಮನೆಗಳನ್ನು ನಾವು ಕೊಡ್ತೀವಿ ಅಂತೇಳಿ ಮಾರನೇ ದಿನಾನೇ ತಾವು ಮೀಟಿಂಗ್ ಮಾಡಿಕೊಂಡು ವಸತಿ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು,
ಜನಪ್ರತಿನಿಧಿಗಳೆಲ್ಲರೂ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿದ್ರಿ. ಆದರೆ ಬಂದ ತಕ್ಷಣ ನಾನು ಶುಕ್ರವಾರ ದಿನ ಒಳ್ಳೆ ನಮಾಜ್ ಆದ ತಕ್ಷಣ ನಿಮಗೆ ಒಂದು ಒಳ್ಳೆ ಶುಭ ಸಂದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಸುಮಾರು 16 ದಿನಗಳು ಕಳೀತು. ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಸಹಾಯ ಕೂಡ ಇಲ್ಲ. ಎಲ್ಲೋಯ್ತು ನಿಮ್ಮ 1250 ಮನೆಗಳು ಎಲ್ಲೋದು? ನಾವು ಬೈಯಪ್ಪನಹಳ್ಳಿ ಕಡೆ ಕಟ್ಟಿಸ್ಕೊಡ್ತೀವಿ, ಅಲ್ಲಿ ಕಟ್ಟಿಸ್ಕೊಡ್ತೀವಿ. ಇದೇನು ಸಮಾಧಾನಕರ ಬಹುಮಾನ ಕೊಡ್ತಾ ಇದ್ದೀರಾ ನೀವು ಸರ್ಕಾರಕ್ಕೆ? ನಾನು ದಯವಿಟ್ಟು ತಮಗೆ ಒಂದು ಎಚ್ಚರಿಕೆ ಅಥವಾ ತಮಗೆ ಒಂದು ಸಲಹೆಯನ್ನು ಕೊಡ್ತೀನಿ. ಯಾರೇ ಇರಲಿ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬದುಕುವಂಥ ಹಕ್ಕಿದೆ. ಕರ್ನಾಟಕದಲ್ಲಿ, ಅದು ಬೆಂಗಳೂರಂಥ ಸಿಟಿಯಲ್ಲಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರು ವಾಸ ಮಾಡ್ತಾರೆ ಅಂದರೆ, ಸ್ಲಮ್ಮಲ್ಲಿ ವಾಸ ಮಾಡ್ತಾರೆ ಅಂದರೆ, ಅಟ್ಲೀಸ್ಟ್ ಅವರು ಯಾರು ಅಧಿಕೃತವಾಗಿದ್ದಾರೋ ಅವರಿಗಾದರೂ ಮನೆಗಳು ಕೊಡಬೇಕಲ್ಲ ನೀವು ಸರ್ಕಾರದವರು. ಅದನ್ನು ಬಿಟ್ಟು ಬಾಂಗ್ಲಾದೇಶದ ಯಾರೋ ಒಬ್ಬರು ರಾಜಕಾರಣಿಗಳು ಹೇಳ್ತಾರೆ ಬಾಂಗ್ಲಾದೇಶದಿಂದ ಬಂದಿದ್ದಾರೆ. ಅರೆ, ಬಾಂಗ್ಲಾದೇಶದವರು ಇಲ್ಲಿ ಬರಬೇಕಾದ್ರೆ ನೀವೇನು ಕಲ್ಲೆಕಾಯಿ ತಿಂತಿದ್ರಾ? ಇವ್ರು ಏನು ಮಾಡ್ತಾಯಿದ್ರು? ನಮ್ಮ ಸೈನಿಕರ ಮೇಲೆ ಎಷ್ಟೊಂದು ನಮ್ಮ ಮೇಲೆ ಆತ್ಮವಿಶ್ವಾಸ ಇದೆ. ಸುಮ್ಮನೆ ಏನೋ ಹೇಳ್ಕೊಂಡು ಬಾಂಗ್ಲಾದೇಶದವ್ರು ಬಂದರು, ಮತ್ತೊಬ್ಬರು ಬಂದರು, ಮಗದೊಬ್ಬರು ಬಂದರು ಅನ್ನುವಂಥದ್ದಲ್ಲ. ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಅನ್ನುವಂಥದ್ದಕ್ಕೆ ನೀವು ಏನು ನಮ್ಮ ಇಂಡಿಯನ್ಸ್ ಕಡೆಯಿಂದ ಏನು ಪ್ರೂಫ್ ಕೊಡ್ತೀರೋ, ಸರ್ಕಾರ ಏನು ಪ್ರೂಫ್ ಕೊಡುತ್ತೋ ಅವೆಲ್ಲ ಪ್ರೂಫ್ ಕೂಡ ಇದ್ದಾವೆ ಅವ್ರ ಹತ್ರ. ಸೊ ಅಂಥವ್ರನ್ನ ನೀವು ಪರಿಗಣನೆ ಮಾಡಿಕೊಂಡು ಇಲ್ಲಿನ ಜನಪ್ರತಿನಿಧಿಗಳು, ಶಾಸಕರು, ವಿಶ್ವನಾಥ್ ಸಾಹೇಬ್ರೆ, ದಯವಿಟ್ಟು ಈ ವಿಡಿಯೋ ತಮಗೆ ತಲುಪಿದ ತಕ್ಷಣ ಈ ಸ್ಥಳಕ್ಕೆ ಬಂದು ತಾವು ಮೊನ್ನೆ 15 ದಿನ ಆದ ತಕ್ಷಣ ಬಂದಿದ್ದೀರಿ ಅಂತ ಕೇಳ್ಪಟ್ಟೆ. ಆದರೆ ಬಂದು ವೀಕ್ಷಣೆ ಮಾಡೋಕ್ಕೆ ಇದನ್ನು ಪ್ರವಾಸಿ ತಾಣ ಅಲ್ಲ. ದಯವಿಟ್ಟು ಇಲ್ಲಿ ಜನರ ಕೂಗು, ಜನರ ಕಷ್ಟವನ್ನು ಕೇಳಿಕೊಂಡು ಕಷ್ಟವನ್ನು ಆಲಿಸಿ ಇವತ್ತಿನ ದಿವಸ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ಮಕ್ಕಳ ಭವಿಷ್ಯ ನೋಡಬೇಕು. ಇವತ್ತು ಯಾವ ಮಕ್ಕಳು ಕೂಡ ಸುಮಾರು 100 ಮಕ್ಕಳಿದ್ದಾರೆ ಇಲ್ಲಿ. ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗುವಂಥ ಮಕ್ಕಳು, ಕಾಲೇಜ್ ಹೋಗುವಂಥ ಮಕ್ಕಳು. ಇವತ್ತು ಅವ್ರ ಪಾಠಿ ಪುಸ್ತಕಗಳೆಲ್ಲವೂ ಕೂಡ ನಿಮ್ಮ JCB ಸದ್ದಿಗೆ ಮುಳುಗೋಗ್ಬಿಟ್ಟಿದ್ದಾವೆ. ಅವ್ರಿಗೆ ಇರ್ಲಿಕ್ಕೆ ಮನೆಗಳು ಇಲ್ಲ. ಇಂಥ ಕೊಳೆಯುವ ಚಳಿಯಲ್ಲೂ ಕೂಡ ಇವತ್ತು ಇಲ್ಲೇ ನಮ್ಮ ಜೀವನನೇ ಇಲ್ಲೇ, ಬದುಕಿದ್ರೆ ಇಲ್ಲೇ ಬದುಕಬೇಕು, ನಾವು ಇಲ್ಲೇ ಸಾಯಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಜನರು ಇವತ್ತು ಒಂದು ಗುಡಿಸಲನ್ನು ಹಾಕ್ಕೊಂಡು, ಒಂದು ತಾಡ್ಪತ್ರ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಒಂದು ಬೇರೆ ಯಾರೋ ಒಂದು ಸಂಸ್ಥೆಯವರು ಬಂದು ದಿನ ಒಬ್ಬರು ಆಹಾರವನ್ನು ದಾನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ವ್ಯವಸ್ಥೆ ನಮ್ಮ ಅದು ಬೆಂಗಳೂರಲ್ಲಿ ಬೇಕಾ? ಇಂಥ ಒಂದು ಸದೃಢ ಸರ್ಕಾರ ಇದೆ ಅಂತ ಹೇಳ್ತೀರಿ. ಯಾವ ಸರ್ಕಾರ ರೀ? ಕೇರಳದವ್ರು ಬಂದು, ಕೇರಳ MP ಗಳು ಬಂದು ಇಲ್ಲಿ ಬಂದು ಮಾತಾಡಬೇಕಾ? ಕರ್ನಾಟಕ ಸರ್ಕಾರದವ್ರು ಏನು ಮಾಡ್ತಾ ಇದ್ದೀರಿ? ದಯವಿಟ್ಟು ತಮಗೆ ಈ ಮುಖಾಂತರ ನಾನು ತಿಳಿಸಲು ಬಯಸ್ತೇನೆ. ಈ ಒಂದು ಜನರಿಗೆ ಅವರಿಗೆ ಒಂದು ಕಡೆ ನಿವೇಶನ ಮಾಡಿಕೊಟ್ಟು ಈ ಜನರಿಗೂ ಕೂಡ ಆ ಒಂದು ಜೀವನಕ್ಕೆ ದಾರಿದೀಪ ಆಗಬೇಕನ್ನುವಂಥದ್ದೇ ನಮ್ಮ ಒಂದು ಆಶಯ.